ಏನ್ ಸುಮಕ್ಕ ಆರಾಮಾಗಿ ಕೂತ್ ಬಿಟ್ಟಿದ್ದೀರಾ? ಆಗ್ಲೇ ಸಿದ್ರಾಜ್, ಮತ್ತೇನವ ಎಲ್ಲ ಕೆಲಸ ಆಯ್ತು, ಹುಡುಗಿ ಊಟನೂ ಆಯ್ತು, ಎಲ್ಲನೂ ಆಯ್ತು, ಹಂಗೆ ಬಂದು ಕೂತ್ಕೊಂಡೆ. ಮತ್ತೇನ್ ಕೆಲಸ ಆಯ್ತು ನಮ್ದರ? ಮತ್ತೆ ನಿಂದು ಊಟ ಆಯ್ತಾ? ಹ್ಮ್, ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಹಿಂಗೆ ಬಂದ್ವಿ. ಏನಿಬ್ರು ಆರಾಮ ಮಾತಾಡ್ದೆ ನಿಂತ್ಕೊಂಡ್ಬಿಟ್ಟಿರಾ? ಓ ಸುಶೀಲಕ್ಕ, ಬಾರವ. ಏನು ಮಗನ್ ಮದ್ವೆ ಆದ್ಮೇಲೆ ಏನ್ ಕಣ್ಣಿಗೆ ಕಾಣಿಸಿಲ್ಲ? ಏನ್ ಅಷ್ಟೊಂದು ಬಿಸಿ ಆಗ್ಬಿಟ್ಟೆ ಫುಲ್ಲು? ಮತ್ತೆ ಮದ್ವೆ ಆದ್ಮೇಲೆ ಹಂಗೇನವ, ಮದ್ವೆ ಮುಗಿದ ತಕ್ಷಣ ಎಲ್ಲ ಆಗ್ಬಿಡ್ತೇನು? ಮದ್ದೇವ್ರಿಗೆ ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು, ಆ ಕಾರ್ಯ ಮಾಡಿ, ಇದು ಮಾಡಿ, ಅದು ಸಪರ ತೆಗೀರಿ, ಅದು ಇದು ಏನೇನೋ ಭಾಳ ಇರ್ತಾವಲ್ಲ, ಎಲ್ಲ ಮುಗಿಸ್ಕೋಬೇಕಲ್ಲೇ. ಅದಕ್ಕೆ ಮತ್ತೆ ಈ ಕಡೆ ಬಂದಿಲ್ಲ ಎಲ್ಲೂ. ಏನ್ ಸುಶೀಲಕ್ಕ, ಆದ್ರೂ ಮಗನ್ ಮದ್ವೆದು ವಿಡಿಯೋ ಹಾಕಿಲ್ಲ? ಡೈರೆಕ್ಟ್ ಮದ್ವೆ ಆದ್ಮೇಲಿಂದ ವಿಡಿಯೋ ತಗೊಂತ ಇದ್ದೀರಾ? ಯಾವ ಎಲ್ಲಿ ವಿಡಿಯೋ? ನಂದೇ ನನಗೆ ಆಗೈತಿ. ಮತ್ತೇನು ಮಾಡ್ಲೇವ, ನನಗೂ ವಿಡಿಯೋ ಮಾಡ್ಬೇಕು ಅಂತೇನ ಆಸೆ. ಆದರೆ ನನಗೂ ಕೆಲಸ 108, ಆಮೇಲೆ ನನಗೂ ಹುಷಾರಿರಲಿಲ್ಲ, ಮತ್ತೆ ಮಾಡೋಕ್ಕಾಗಿಲ್ಲವ. ನನಗೆ ಮದುವೆ ವಿಡಿಯೋ ಮಾಡೋದು ಅಂದ್ರೆ ಸುಮ್ಮನೆ ಆಗಲ್ಲ, ಅದು ಎಡಿಟಿಂಗ್ ಜಾಸ್ತಿ ಇರ್ತೈತಿ. ಅದಕ್ಕೆ ಡೈರೆಕ್ಟ್ ಮದುವೆ ಆದ್ಮೇಲಿಂದ ವಿಡಿಯೋ ತೊಗೊಂಡ್ಬಿಟ್ಟಿನಿ. ಸ್ವಲ್ಪ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ರಿ ಅಷ್ಟೇ. ಓ ಹೌದೇನು, ಹುಷಾರಿರ್ಲಿಲ್ಲ? ಏನಾಗಿತ್ತು? ಅದು ಚಳಿಗಾಲ ಅಲ್ಲವ, ಮತ್ತೆ ಜ್ವರ ಕೆಮ್ಮು ಶೀತ ಬರದೆ ನೋಡು. ಹಂಗಂತೇಳಿ ನನಗೂ ಬಂದಿತ್ತು. ಇದೇನು ತಡ್ಕೊಳಕ್ಕಾಗಲ್ಲ ನಡಿ ಅಂತೇಳಿ, ಮದುವೆ ಮನೆಗೆ ಕೆಲಸ ಜಾಸ್ತಿ ಇತ್ತು, ಹೋಗೋಣ ಅಂತೇಳಿ ದವಾಖಾನಿಗೆ ಹೋದೆ. ಅಲ್ಲಿ ಆಸ್ಪತ್ರೆಗೆ ಹೋಗ್ತೀನಿ, ಅವ್ರು ಯಾವ್ದು 10 ಟ್ಯಾಬ್ಲೆಟ್ ಬರ್ಕೊಟ್ರು, ಇಂಜೆಕ್ಷನ್ ಬೇರೆ ಮಾಡಿದ್ರವ. ಅದೆಲ್ಲ ಮುಗಿಸ್ಕೊಂಡು ಬಂದು ಅದು ಟ್ಯಾಬ್ಲೆಟ್ ಏನೋ ತೊಗೊಂಡೆ, ಗುಳಿಗೆ ಎಲ್ಲಾನು 2 ದಿನ ತೊಗೊಂಡೆ. 3ನೇ ದಿನಕ್ಕೆ ಕಾಲು ಉತ್ಕೊಂಡು ಮುಖ ಎಲ್ಲ ದಪ್ಪ ಆಗಿ ಕೈ ಕಾಲೆಲ್ಲ ದಪ್ಪ ಆಗ್ಬಿಟ್ಟಿತ್ತು ಒಂದೇ ಸಲಕ್ಕೆ. ಏನಂತಾನೆ ಗೊತ್ತಾಗ್ಲಿಲ್ಲ. ಆಮೇಲೆ ಮತ್ತೆ ನನ್ನ ಮಗ ಯಾವ ಇದು ಯಾಕೆ ಸರಿ ಕಾಣಿಸ್ತಿಲ್ಲ, ನಡಿ ತೋರಿಸ್ಕೊಂಬರೋಣ ಅಂತೇಳಿ ಮತ್ತೆ ಅದೇ ದವಾಖಾನಿಗೆ ಹೋದ್ವಿ. ಅಲ್ಲಿ ತೋರಿಸ್ತೀವಿ, ಇನ್ನೊಬ್ರು ಡಾಕ್ಟರ್ ಇದ್ರು, ಅವ್ರು ಏನಂದ್ರು ಅದು 2 ಗುಳಿಗೆ ತೋರಿಸಿದ್ರವ. ಅದ್ರೊಳಗಿಂದ ನಿಮಗೆ ಅದು ಏನೋ ಕೆಮಿಕಲ್ ನಿಮಗೆ ಆಗಿ ಬಂದಿಲ್ಲ ನಿಮ್ಮ ಬಾಡಿಗೆ, ಅದರಿಂದನೇ ರಿಯಾಕ್ಷನ್ ಆಗೈತಿ, ಅದಕ್ಕೆ ನಿಮ್ಮ ಬಾಡಿ ಹಿಂಗೆ ಊದ್ಕೊಂಡ್ಬಿಟ್ಟೈತಿ ಅಂತ ಅಂದ. ಮತ್ತೆ ಅದು ಅವರು ಗುಳಿಗೆ ಅದನ್ನು ತೊಗೊಳಕ್ಕೆ ಹೋಗ್ಬೇಡ್ರಿ, ಬೇರೆದು ಕೊಡ್ತೀವಿ, ಅದನ್ನು ತೊಗೊಳ್ರಿ ಅಂತ ಹೇಳಿ ಬೇರೆದು ಬರ್ದು ಕೊಟ್ಟರು. ಅದು ತೊಗೊಳ್ತೀನಿ ಒಂದು ಏನು ಬೆಳಗ್ಗೆ ಒಂದು ರಾತ್ರಿ ಒಂದು ತೊಗೊಳೋದೈತಿ. ಎರಡು ಗುಳಿಗೆ ಕೊಟ್ಟಾರ. ಒಂದಂತೂ ಅದು ಕರಿ ಕಲರ್ದು ಇಂಥ ದೊಡ್ಡದೈತೆ ಅದು ಗುಳಿಗೆ. ಅದು ತೊಗೊಂಡ್ರಂತೂ ಕಣ್ಣೇ ಬಿಡೋಕ್ಕಾಗಲ್ಲ, ಹೆಂಗೆ ಫುಲ್ ನಿದ್ದೆ ಜಂಪು, ಅಷ್ಟು ನಿದ್ದೆ ನೋಡು. 2 ದಿನ ಎದ್ದಿಲ್ಲ ನಾನು, ಅಷ್ಟು ನಿದ್ದೆ ಮಾಡಿನವ. ಡಾಕ್ಟರ್ ಮತ್ತೆ ಹೇಳೇ ಕೊಟ್ಟಿದ್ರು ಬಿಡು, ರೆಸ್ಟ್ ಮಾಡ್ಬೇಕು ನೀವು, ಹಂಗಾದ್ರಷ್ಟೇ ಅದು ಕಮ್ಮಿ ಆಕತಿ. ಮತ್ತೆ ಟ್ಯಾಬ್ಲೆಟ್ ಅದು ಹಂಗಿರ್ತದೆ, ಅದು ಗುಳಿಗೆ ಇದು ಜಂಪ್ ಇರ್ತದೆ, ಅದು ಸ್ವಲ್ಪ ನೀವೆಲ್ಲ ಹೊರಗೆ ಹೋಗಂಗಿಲ್ಲ ಅಂತಂದ್ರು. ಸರಿ ಅಂತೇಳಿ ತೊಗೊಂಡಿದ್ದೆ ನೋಡು. ಇವಾಗ ಪರವಾಗಿಲ್ಲ, ಸ್ವಲ್ಪ ಕಡಿಮೆ ಆಗೈತಿ. ಅಯ್ಯೋ ರಾಮ. ಒಂದೊಂದು ಹಂಗಿರ್ತಾವ ಸುಶೀಲಕ್ಕ ಗುಳಿಗಿದು. ನಮ್ಮ ಬಾಡಿಗೆ ಯಾವ್ದಾದ್ರು ಆಗಲ್ಲ ನೋಡು, ಅಂಥದ್ದೇನಾದ್ರು ಆ್ಯಸಿಡು ಅದು ಇದು ಊಟದಾಗೂ ಅಷ್ಟೇ. ಹಂಗೇನಾದ್ರು ತಗೊಂಡ್ವಿ ಅಂದರೆ ಅದು ರಿಯಾಕ್ಷನ್ ಆಗ್ಬಿಡ್ತದೆ ನಮ್ಮ ಬಾಡಿಗೆ. ಸದ್ಯ ಇವಾಗ ಪರವಾಗಿಲ್ಲಲ್ಲ? ಇವಾಗ ಪರವಾಗಿಲ್ಲ. ಆಮೇಲೆ ನಂದು ಫುಡ್ಡಿಂದು ಹೇಳಾರ ಅಂತಿದ್ದ ತೊಗೊಬೇಡ್ರಿ. ಆಮೇಲೆ ನನಗೆ ಮುಂಚೆನೇ ಹೇಳ್ಬಿಟ್ಟಾರೆ ಡಾಕ್ಟ್ರ್ ಅವಾಗ. ನನಗೆ ಮುಂಚೆಯಿಂದ ಚಿಕನಿಂದ ಬೇರೆ ಐತಿ ಅಲರ್ಜಿ, ಅದನ್ನು ನಾನು ಜಾಸ್ತಿ ತಿನ್ನಂಗಿಲ್ಲ. ಅದು ತಿಂದ್ರೆ ನನಗೆ ಕೈಯಲ್ಲೆಲ್ಲ ಗುಳ್ಳಿ ಎದ್ಬಿಡ್ತೈತಿ, ಅದನ್ನು ತಿನ್ನಂಗಿಲ್ಲ ಅವನಂದು. ಅದೇನು ಮೈ ಅಂತ ಕೊಟ್ಟಾನೇನೋ ದೇವರು, ಅದು ಬೇಕಾಗಿ ತಿನ್ನಂಗಿಲ್ಲ ಬಿಡಂಗಿಲ್ಲ ನೋಡು. ಏನು ಮಾಡೋಕ್ಕಾಗುತ್ತೆ ಸುಶೀಲಕ್ಕ, ಹಂಗಿರುತ್ತೆ ಬಾಡಿದು. ನಮ್ಮ ಬಾಡಿ ಅದಕ್ಕೆ ಅಡ್ಜಸ್ಟ್ ಆಗಲ್ಲ, ಅದನ್ನ ಬಿಡಲೇಬೇಕಾಗುತ್ತೆ. ಮತ್ತೆ ನಮ್ಮ ಬಾಡಿಗಿಂತ ಏನು ಮುಖ್ಯ ಐತೆ ಹೇಳ್ರಿ? ಅದು ನಿಜ ಅನ್ನವ. ಏನೋ ಎಲ್ಲರೂ ಫುಲ್ ಮೀಟಿಂಗ್ ಕೊಟ್ಬಿಟ್ಟಿರಾ? ಬಾರ್ಲೇ ಸುನಿ, ಏನು ನೀನೇ ಒಬ್ಳು ಮಿಸ್ ನೋಡಿದಾಗ? ಏನಿಲ್ಲವಾ, ಅದೇ ಸುಶೀಲಕ್ಕ ಯಾಕೆ ವಿಡಿಯೋ ಹಾಕ್ತಿಲ್ಲ ಅಂತ ಹಂಗೆ ಕೇಳ್ತಾ ಇದ್ವಾ, ಅದೇ ಎಲ್ಲ ಮಾತಾಡ್ತಾ ನಿಂತ್ಕೊಂಡಿದ್ವಿ ಅಷ್ಟೇ ನೋಡು. ಊಟ ಆತೇನು? ಊಟ ಗೀಟ ಎಲ್ಲ ಮುಗಿಸ್ಕೊಂಡ ಬಂದಿದ್ದ. ಫುಲ್ ನಾನ್ ವೆಜ್ ಇವತ್ತು. ಅಲ್ಲ ರೀ, ಸೋಮವಾರ ನಾನ್ ವೆಜ್ಜಾ? ಓ ಸುಶೀಲಕ್ಕ, ಅಂದ್ರೆ ಮನೆಗೆ ಮಾಡಿದ್ದಲ್ಲ, ನಾಳೆ ಸೋಮವಾರ ತಿನ್ನಲ್ಲ, ಅಪರೂಪಕ್ಕೆ ಇವತ್ತು ತಿಂದಿರೋದು. ಅವರು ನಮ್ಮ ಯಜಮಾನ್ರು ಗೆಳೆಯ ಸಿಕ್ಕಿದ್ನಂತವ ಒಂದು ಪೇಟೆಯಲ್ಲಿ, ಅವ್ರದ್ದು ಹೋಟೆಲ್ ಐತಂತೆ. ಅವನು ತಗೊಂಡೋಗ ಅಂತೇಳಿ ಮಟನಿಂದು ಚಿಕನಿಂದು ಏನೇನೋ ಕೊಟ್ಟು ಕಳ್ಸಿದ್ದ. ಮತ್ತಿನ್ನೇನು ಮಾಡೋದು, ಚಲಕಾಕತೇನೇವ ಅಷ್ಟೊಂದು. ಅದಕ್ಕೆ ಏನಪ್ಪ ಇವತ್ತು ತಪ್ಪಾತಂತ ಬೇರೆ ಬೇಡ್ಕೊಂಡು ತಿಂದ್ಬಿಟ್ವಿ ಅಷ್ಟೇ. ಓಹಾ, ಒಳ್ಳೆ ಬ್ಯಾಟಿಂಗ್ ಮಾಡ್ಕೊಂಡ್ ಬಂದಿಯಾ ಅಂತ ಆತು. ನಮ್ಮ ಮನೇಲಿ ಇವತ್ತು ಬಿರಿಯಾನಿ ಮಾಡಿದ್ವಿ. ನಿಮ್ಮ ಮನೇಲಿ ಯಾವಾಗ ನೋಡಿದ್ರು ಬಿರಿಯಾನಿನೇ ಅವ. ಅಲ್ಲೇ ನನಗೆ ಒಂದೇಳು, ಬಿರಿಯಾನಿ ತಿಂತಿಂದೆ ಬೇಜಾರಾಗಲ್ಲೇ? ಅದು ಯಾಕೆ ಸುಶೀಲಕ್ಕ, ನಿಮ್ಗೆ ರೊಟ್ಟಿ ಪಲ್ಯ ಚಪಾತಿ ಅವೆಲ್ಲ ತಿಂದು ಬೇಜಾರಾಗುತ್ತೆ? ಇಲ್ಲ ತಾನೇ? ಹಂಗೆ ನಮ್ದುಗಿ ಬಿರಿಯಾನಿ ತುಂಬಾ ಇಷ್ಟ ಆಗುತ್ತೆ. ಅದು ನಿಜ. ನಾವೇನು ರೊಟ್ಟಿ ಪಲ್ಯ ತಿನ್ನಕ್ಕೆ ಮಾಡ್ಕೊಂತೀವಿ, ದಿನ ಒಂದು ಕದೆ ತಿನ್ನಲೇನು? ಹಂಗೆ ನಿಮ್ದು ಅದೇ ಊಟ ಅಷ್ಟೇ ಬಿಡು. ಮತ್ತೆ ಸುಶೀಲಕ್ಕ, ಎಲ್ಲಿ ನಿನ್ ಸಸಿ ಇಲ್ಲಿದಾಳ ಅಥವಾ ತವ್ರ ಮನೆಗೆ ಹೋಗ್ಯಾಳ? ಇಲ್ಲ, ತವ್ರ ಮನೆಗೆ ಹೋಗ್ಯಾಳ. ನನ್ನ ಮಗನ ಹೋಗ್ಯಾರಕ್ಕೆ ಜೊತೆಗೆ. ಏನು ನಾಳೆ ಬರ್ತಾರೇನಪ್ಪ, ನಾಳೆ ಬರ್ತೀನಿ ಅಂತ ಹೇಳ್ಯಾರ. ಅಲ್ಲ ಇನ್ನೊಂದೆರಡು ದಿನ ಇರಕ್ಕೆ ಹೇಳ್ಬೇಕಿತ್ತು. ಏನು ಇವಾಗ ಹೊಸ್ತಾಗಿ ಮದುವೆ ಆಗ್ಯಾರೇವ, ಇವಾಗ ಇಲ್ಲಿ ಬಂದು ಏನು ಮಾಡ್ಬೇಕಾಗಿತ್ತ ಕೇರ? ಹೇಳಿದ್ನವ, ನಾನು ಹೇಳೋದು ಹೇಳಿನಿ. ಅವ್ರಿಗೆ ಬಿಟ್ಟಿದ್ದು, ನಾವು ಇರೋದು ಬೇಡದು ಅವ್ರಿಗೆ ಬಿಟ್ಟಿದ್ದು. ನಾನು ಹಿಂಗೆ ಹೇಳಕ್ಕಾಗತ್ತೆ? ಬರಬೇಡ ಅಂತ ಹೇಳಕ್ಕಾಗತ್ತಾ? ಬರೋರಿಗೆ ಅದೇ ಹಾಕತ್ತೆ ಹೇಳು. ಇನ್ನು ಹೋಗೋರಿಗೆ ಹೋಗ್ಬೇಡ ಅಂದ್ರೆ ತಪ್ಪವ, ಬರೋರಿಗೆ ಬರಬೇಡ ಅಂದ್ರೆ ತಪ್ಪಕಲೇನು? ಬೇಡ ಅಂತ ಸುಮ್ಮನೆ ಅದೇ. ಏನಾರ ಮಾಡ್ಕೊಳ್ಳಿ ಬಿಡು, ಅವ್ರವ್ರ ಇಷ್ಟ. ಬಂದ್ರೆ ಬರಲಿ, ಬರಲಿಲ್ಲ. ನನಗೇನಾಗಬೇಕಾಗೈತವ? ಆಕಿ ತವ್ರ ಮನಿನವ, ಆಕಿ ಹೋಗು ಅಂದ್ರೆ ಹೋಗ್ಲಿ ಅಂತೀನಿ, ಬಾ ಅಂದ್ರೆ ಬರಲಿ ಅಂತೀನಿ. ಹಂಗೆ ಇರಲೇಬೇಕು ಹೋಗ್ಲೇಬೇಕು ಅಂತೆಲ್ಲ ನಾನು ಕಂಡೀಷನ್ ಹಾಕೊಂಡು ಕೂರಲ್ಲ ಅಂತ. ಅತ್ತಿ ಸಿಗಕ್ಕೆ ಪುಣ್ಯ ಮಾಡ್ಬಿಡು ಸುಶೀಲಕ್ಕ ನಿನ್ ಸಸಿ. ಅದ್ರಲ್ಲಿ ಏನೈತವ, ಹೊಂದಾಣಿಕೆಯಿಂದ ಇದ್ರೆ ಮುಗ್ದೋತಷ್ಟೇ. ಎಲ್ರು ಕುಡ್ಕೊಂಬಿಟ್ಟಿರ ಇಲ್ಲೇ? ಒಳ್ಳೇದಾತ, ಇಲ್ಲೇ ಇರೋದೆಲ್ರು. ಅಲ್ರೇವ, ಆ ಕಡೆ ಬಾಜು ಓಣ್ಯಾರು ಎಲ್ಲ ಹೆಂಗಸರು ಅದೇನೋ ಅದು ಏನದ ನ್ಯೂ ಇಯರ್ ಪಾರ್ಟಿ ಅಂತೆ, ಪಾರ್ಟಿ ಮಾಡ್ತಾರಂತೆ. ನಾವು ಮಾಡಣ್ರಿ? ಏನ ಪಾರ್ಟಿ?
ಏ ಹೋಗ್ಯವ ಮನೆಗೆ 108 ಕೆಲಸ ಇರ್ತಾವ, ಪಾರ್ಟಿ ಅಂತ ಪಾರ್ಟಿ ಅದೆಲ್ಲ ಮಾಡ್ಕೊಂಡು ಕುತ್ಕೊಳ್ಳೋಣ. ಅಯ್ಯ ಸುಶೀಲಕ್ಕ ಚೆನ್ನಾಗಿರ್ತೈತಿ, ನಾನು ಅದನ್ನ ಹೇಳಕಂತಾನೆ ಬಂದೆ. ಆ ಕಡೆ ಬಾಜು ಒಳ್ಳೆಯರೆಲ್ಲರೂ ಪಾರ್ಟಿ ಮಾಡಕ್ ಕುಂತಾರೆ ಮಸ್ತಾಗಿ. ನಾವು ಒಂದು ಕೇಕ್ ತರೋಣ, ಏನೊಂದು 20-30 ರೂಪಾಯಿ ಹಾಕಿ ಒಬ್ರೊಬ್ರ ಕೈಯಿಂದ ಹಾಕಿ ರಾತ್ರಿ ಕಟ್ ಮಾಡಿ ಹಂಗೆ ಸ್ವಲ್ಪ ಹೊತ್ತು ಮಾತಾಡ್ಕೊಂತ ಕುತ್ಕೊಂಡು ಟೈಮ್ ಪಾಸ್ ಮಾಡಿ ಹೋಗಿ ಮಕ್ಕಳದವ ಅಷ್ಟೇ. ಆದ್ರೂ ಅವೆಲ್ಲ ಯಾಕೆ ಬೇಕಲೆ, ಸುಮ್ಮನೆ ಆರಾಮ ತಣ್ಣ ಊಟ ಮಾಡಿ ಮಕ್ಕಳದಲ್ಲೇನು. ಇದೇ ನಮ್ಗೇನು ಹೊಸ ವರ್ಷನಾ? ನಮ್ಗೇನಿದ್ರು ಯುಗಾದಿನ ಹೊಸ ವರ್ಷ. ಅಯ್ಯ ಸುಶೀಲಕ್ಕ ಹೌದು, ನಮ್ಗೂ ಯುಗಾದಿನೇ ಹೊಸ ವರ್ಷ ಒಪ್ಕೊಂತೀನಿ. ಆದ್ರೆ ಇದೇನು ಏನ್ ನಮ್ದು ಇದು ಖುಷಿಗೆ ಅಷ್ಟೇ, ಸ್ವಲ್ಪ ಹಂಗೆ ಕೇಕ್ ತಗೊಂಬಂದು ಕಟ್ ಮಾಡಿ ತಿನ್ಕೊಂಡು ಹಾಡ್ಕೊಂಡು ಕುಣ್ಕೊಂಡು ಮಜಾ ಮಾಡಿ ಸ್ವಲ್ಪ ಇರೋದವ. ನಾವೇನು ವರ್ಷ ಪೂರ್ತಿ ಅದನ್ನೇ ಮಾಡ್ಕೊಂಡಿರ್ತೀವೇನು? ಏನೋ ದುಡ್ಡು ಹಾಳುವೆ ಸುಮ್ಮನೆ ಖರ್ಚು ಮಾಡಕೊಂತೀವೇನು? ಏನಿಲ್ಲವ, ಒಂದು ಸ್ವಲ್ಪ ಎಲ್ರು ದುಡ್ಡು ಹಾಕಿ ಕೇಕ್ ಕಟ್ ಮಾಡಿ ಮಕ್ಳಿಗೆ ಕೊಟ್ಟು ತಿನ್ಬಿಟ್ಟು ಆರಾಮಾಗಿ ಮಲ್ಕೊಳ್ಳೋದಷ್ಟೇ. ಅನಂತಾಗ ಏನಾಗಲ್ಲ. ಹೌದು ಸುಶೀಲಕ್ಕ, ನಮ್ದು ಯಾವತ್ತೂ ಹಿಂಗೆ ಮಾಡಿಲ್ಲ. ನಾವು ಚಿಕ್ಕವರಿದ್ದಾಗೂ ಮಾಡಿಲ್ಲ, ದೊಡ್ಡರಾದ್ಮೇಲೂ ಮಾಡಿಲ್ಲ, ಎಂಥದ್ದು ಮಾಡಿಲ್ಲ. ಇವಾಗಾದ್ರೂ ಮಾಡೋಣ ಸುಶೀಲಕ್ಕ, ಚೆನ್ನಾಗಿರುತ್ತೆ. ಆಯ್ತು ನಡೀರಿ, ಎಲ್ರು ಇಷ್ಟ ಕುಂತೀರ ಅಂದಮೇಲೆ ಮಾಡೋದಂತೆ. ಎಲ್ಲಿ ಮಾಡೋದು? ಅಯ್ಯ ಸುಶೀಲಕ್ಕ ಎಲ್ಲ ಒಂದ್ ಕಡೆ ಮಾಡೋಣಂತಾಗ. ಅಲ್ಲೇ ಎಲ್ಲಾದ್ರೂ ಕಟ್ಟೆ ಹತ್ರ ಆ ಕಡೆ ನೋಡಿದ್ದು ಯಾರು ಇಲ್ಲ ಜಾಗದಾಗೆ, ಅಲ್ಲೇ ರಾತ್ರಿ ಹೊತ್ತು ಎಲ್ರು ಕೂಡ್ಕೊಂಡು ಹೆಂಗಿದ್ರು ಲೈಟಿನ ಬೆಳಕಿರ್ತೈತಿ, ಅಲ್ಲೇ ಒಂದು ಕೇಕ್ ತಂದಿಟ್ಟು ಎಲ್ರು ಹಾಡಿಗೆ ಹೇಳ್ಕೊಂಡು ಕುಡ್ಕೊಂಡು ಮಾತಾಡ್ಕೊಂಡು ಒಂದು 12 ಗಂಟೆ ಕೇಕ್ ಕಟ್ ಮಾಡಿದ್ರೆ ಒಂದು ಗಂಟೆ 2 ಗಂಟೆಗೆ ಹೋಗಿ ಮಲ್ಕೊಂಬಿಡೋಣ ಅಂತ ಅಷ್ಟೇ. ಇದು ಒಂಥರ ಚೆನ್ನಾಗೈತಿ, ಮಾಡೋಣ ಅಂತ ಮಾಡಿ. ಇನ್ನೇನು ನಾವೇನು ವರ್ಷ ಪೂರ್ತಿನ ಮಾಡ್ತೀವಿ? ಯಾವಾಗ ಒಂದಿನ ಹಿಂಗೆ ಮಾಡೋದು, ಮಾಡೋಣಂತೆ. ಅದೇನೇನು ದುಡ್ಡು ಹಾಕೋದು ಎಷ್ಟೆಷ್ಟು ನೋಡ್ರಿ ಕೊಡ್ತೀನಿ. ನೀವು ಹಂಗೆ ಕೊಡ್ರವ ಎಲ್ರು, ಯಾರು ಒಬ್ರು ತಪ್ಪಿ ಒಬ್ರು ಇದು ಮಾಡಬೇಡ್ರಿ, ಸುಮ್ಮನೆ ಮುಖ ಹಾರ್ಕೊಳ್ಳೋದಾಕತಿ. ಡೆಕೋರೇಷನ್ ಏನಾದ್ರು ಮಾಡೋಣ ಅಂತ. ಎಲ್ಲಿ ಡೆಕೋರೇಷನ್ ಮಾಡ್ತೀವಿ ಸುಮ್ಮನಿರ, ಅದೇ ಒಂದು ಕೇಕ್ ತಂದ್ರೆ ಸಾಕಾಗೈತಿ. ಏನೇನು ಡೆಕೋರೇಷನ್ ಏನು ಮತ್ತೆ ತಾಳೆ ಕಿತ್ತೋಗ್ಯದೆ ಅದನ್ನ, ಅದನ್ನೆಲ್ಲ ಯಾಕೆ ಮಾಡೋದು? ಸುಮ್ಮನೆ ಒಂದು ಕೇಕ್ ತಂದ್ರೆ ತಿಂತೀವಿ ಹೊಟ್ಟಿಗೆ ಹೋಗತ್ತೆ. ಆ ಡೆಕೋರೇಷನ್ ದುಡ್ಡು ಹಾಕಿ ಏನು ಮಾಡ್ಬೇಕಾಗೈತಿ? ಸುಮ್ಮನಿರು ಬೇಡ. ಅದು ನಿಜಾನು. ಸರಿ ರವಾತು, ಇವತ್ತು ಸಂಜೆಗೆ ಎಲ್ಲರೂ ಯಾರ ಕಡೆ ದುಡ್ಡು ಕೊಡೋದು ನೋಡ್ರಿ, ದುಡ್ಡು ಕೊಟ್ಟು ಎಲ್ಲ ಇದು ಮಾಡಿಬಿಡ್ರಿ, ಕೇಕ್ ತಗೊಂಬಂದ್ಬಿಡೋಣಂತ ನಾಳೆ ರಾತ್ರಿಗೆ. ಕೇಕ್ ಮಾತ್ರ ಚಾಕ್ಲೇಟ್ ಫ್ಲೇವರೇ ಹೇಳೋಣ, ಯಾಕಂದ್ರೆ ಬೇರೆ ಯಾವ್ದಾರು ತಿನ್ನಂಗಾಗಲ್ರಿ ಅವ. ಚಾಕ್ಲೇಟ್ ಇದ್ದಿದ್ರೆ ಹೆಂಗಿದ್ರು ತಿನ್ಬೋದು, ಚೆನ್ನಾಗಿರ್ತೈತಿ. ಎಂದು ಮಾಡಿ ಗೊತ್ತಿಲ್ಲವ ನನಗಂತೂ ಇದು. ಇದೇ ಮೊದಲೇ ಸಲ ಮಾಡ್ತಿರೋದು. ಇದು ಒಂಥರ ಚೆನ್ನಾಗಿತ್ತು ನಡಿ. ಎಲ್ಲರೂ ನಾಳೆ ಆತು, ಅದು ಸಾಯಂಕಾಲ ಯಾರು ದುಡ್ಡು ಯಾರು ಇಸ್ಕೊಂತೀರ ದುಡ್ಡು? ಇಲ್ಲ ನನ್ನ ಕೈಗೆ ತಂದು ಕೊಟ್ಬಿಡ್ರಿ ಎಲ್ರು, ನಾನೇ ಹಾಕಿ ನನ್ನ ಮಗನಿಗೆ ಹೇಳ್ತೀನಿ ಕೇಕ್ ಅದು ಕೊಟ್ಟು ಬರಕಾಡ್ರು.